ಹಾಯ್ ಗಾಯ್ಸ್, ಎತ್ತಿನ ಭುಜಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಟ್ರೆಕ್ಕಿಂಗ್ ಹೋಗೋದಕ್ಕೆ. ಒಂದು ಇನ್ಫಾರ್ಮೇಷನ್ ಅಂದರೆ, ಇದಕ್ಕೆ ಮುಂಚೆನೇ ನಮ್ಮ ಅರಣ್ಯ ವಿಹಾರ ವೆಬ್ಸೈಟಲ್ಲಿ ಬುಕ್ ಮಾಡಬೇಕಾಗುತ್ತೆ. ಪರ್ ಹೆಡ್ $250 ಆನ್ ವೀಕ್ ಡೇಸ್, ಸಂಡೇ ಆದರೆ $300 ಆಗುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಇದನ್ನು ಬೇಸ್ ಕ್ಯಾಂಪ್ ಅಂತಲೇ ಹೇಳ್ಬೋದು, ನಾಣ್ಯ ಭೈರವೇಶ್ವರ ಟೆಂಪಲ್. ಎಸ್, ಯಾಕೆ ನಗ್ತಾ ಇದೀಯಾ? ಚಳಿ ಚಳಿ. ಗೋಯಿಂಗ್ ಟು ಎತ್ತಿನ ಭುಜ. ನೀನು ಮಾಡಿ ನಿನ್ನ ಮೊಬೈಲಲ್ಲಿ. ಟೈಮ್ ಎಷ್ಟು? ಸ್ಟಾರ್ಟ್ ಮಾಡಿರೋದು 8 o'clock ಎಕ್ಸಾಕ್ಟ್ಲಿ. ಲೆಟ್ಸ್ ಸಿ ಯಾವಾಗ ರೀಚ್ ಆಗ್ತೀವಿ ಟಾಪ್ ಅಂತ. ಇಬ್ಬರು ಒಂದ್ಸಲ ತಿರುಗಿ ಹಾಯ್ ಮಾಡಿ. ಇನ್ ದ ಬಿಗಿನಿಂಗ್ ಆಫ್ ದ ಟ್ರೆಕ್ಗೆ ನಿಮಗೊಂದು ಐಡಿಯಾ ಸಿಕ್ಬಿಡುತ್ತೆ ಎಲ್ಲಿಗೆ ಹೋಗಬೇಕಾಗುತ್ತೆ ಅಂತ ನಾವು. ಆ್ಯಂಡ್ ದಟ್ಸ್ ದ ಪೀಕ್. ಆನ್ ದ ವೇ ಮಾಡ್ರೇಟ್ ಟ್ರೆಕ್ಕಿಂಗ್ ಲೆವೆಲ್ ಅಂತ ಹೇಳ್ಬೋದು, ಅಂತ ಡಿಫಿಕಲ್ಟಿ ಏನಿಲ್ಲ. ಬಟ್ ತುಂಬ ಕಾಡೊಳಗಡೆ ನುಗ್ಗಿ ಹೋಗ್ಬೇಕು. ನಾವೊಂದು ಆಲ್ಟರ್ನೇಟ್ ರೂಟ್ ಹುಡ್ಕೊಂಡ ಇಲ್ಲಿ. ನಾವು ಹೋಗುವಾಗ ಅವತ್ತಿನ ದಿನಕ್ಕೆ ನಾವು 3 ಜನ ಇದ್ದಿದ್ದು ಟ್ರೆಕ್ಕಿಂಗ್ ಬುಕ್ಕಿಂಗಲ್ಲಿ. ಹಾಗಾಗಿ ಯಾವುದೇ ಥರ ಬೇರೆ ಸಿಕ್ಕಿಲ್ಲ. ಉಳ್ಬಿದ್ರೆ ಹಿಡ್ಕೊಳ್ಳಿ ಅಂತನಾ? ಈ ಸ್ಟೀಪಲ್ಲಿ ನೀನು ಉಳ್ಬಿದ್ರೆ ಹಿಡ್ಕೊಳಕ್ಕೆ ಆಯ್ತು? ಈ ಪಾಯಿಂಟ್ ಆಫ್ ಟೈಮಲ್ಲಿ ನಿಮಗೆ ರಿಯಲೈಸ್ ಆಗುತ್ತೆ ನಾವು ಹೋಗ್ಬೇಕಾಗಿರೋಂಥ ಪೀಕ್ ಯಾವುದಿದೆ ಅಂತ ಹೇಳ್ಬಿಟ್ಟು. ಲಿಟ್ರಲಿ ನೋಡೋದಕ್ಕೆ ಇಂಪಾಸಿಬಲ್ ಟು ಕ್ಲೈಂಬ್ ಅಂತ ಅನಿಸುತ್ತೆ. ಬಟ್ ಹೋಗ್ತಾ ಹೋಗ್ತಾ ಸ್ಟೀಪ್ನೆಸ್ ಜಾಸ್ತಿ ಆದ್ರೂ ಇಟ್ಸ್ ಮ್ಯಾನೇಜಬಲ್. ಒನ್ಸ್ ನೀವು ಟಾಪ್ ರೀಚ್ ಆದಮೇಲೆ ನಿಮಗೆ ಸಿಗುವಂಥ ವ್ಯೂ ಪಾಯಿಂಟ್ ಇದೆ. ಮೇಲ್ಗಡೆ ತುಂಬ ಜಾಗ ಜಾಸ್ತಿ ಏನಿಲ್ಲ, ಆದರೆ ವ್ಯೂ ಪಾಯಿಂಟ್ ಮಾತ್ರ ಅಲ್ಟಿಮೇಟ್. ಟಾಪ್ ಪಾಯಿಂಟಿಗೆ ಹೋಗೋಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡ್ಕೊಂಡು ಹೋಗೋದು ಬೆಟ್ರ್. ಏನಾದರೂ ಸ್ನ್ಯಾಕ್ಸ್ ಇಟ್ಕೊಂಡು ಹೋಗಿ. ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ದ ಟ್ರೆಕ್ಕಿಂಗ್ ಅಂದರೆ ಕ್ಲೈಂಬಿಂಗ್ ಡೌನ್. ಯಾಕಂದರೆ ಇಟ್ಸ್ ರಿಯಲಿ ಸ್ಟೀಪ್ ಆ್ಯಂಡ್ ಒನ್ ಸಿಂಗಲ್ ಸ್ಟೆಪ್ ಮಿಸ್ ಆದರೂ ಕೂಡ ಇಟ್ಸ್ ರಿಯಲಿ ಡಿಫಿಕಲ್ಟ್. ಸೊ ಪ್ಲೀಸ್ ಬಿ ಕೇರ್ಫುಲ್. ಓಕೆ, ದಿಸ್ ಈಸ್ ಎತ್ತಿನ ಭುಜ ಆ್ಯಂಡ್ ಟ್ರೆಕ್ಕಿಂಗ್ ಮುಗಿಸಿ ದೂರದಲ್ಲಿ ನೋಡಿದಾಗ ಅನಿಸುತ್ತೆ ನಾವು ಇದೇ ಬೆಟ್ಟನ ಹತ್ತಿ ಇಳಿದಿದ್ದು ಅಂತ ಹೇಳ್ಬಿಟ್ಟು. ಇದು ಎತ್ತಿನ ಭುಜದ ದಾರಿಯಲ್ಲಿರುವಂತಹ ಹಾನ್ಬಾಳ್ ಫಾಲ್ಸ್. ಆಫ್ಟರ್ ಟ್ರೆಕ್ಕಿಂಗ್ ರಿಫ್ರೆಶ್ಮೆಂಟಿಗೆ ತುಂಬ ಚೆನ್ನಾಗಿದೆ.
ಟ್ರೆಕ್ಕಿಂಗ್ ಮುಗಿಸಿ ನಾವು ವಾಪಸ್ಸು ಸಕಲೇಶ್ಪುರ ಕಡೆಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್.